Hi, hello, need to go out and, with your friends, hang out with your friends, or you have an instant sudden birthday parties to go, or date, dinner, lunch, whatever it is, etc. But you have oily hair or oily scalp. Don't have time to wash your hair or prep your hair. ನಿಮಗೆ ವಾಶ್ ಮಾಡಿ ಹೇರ್ ಡ್ರೈ ಮಾಡಿ ಹೇರ್ ಸೆಟ್ ಮಾಡಿಕೊಂಡು ಹೋಗೋಷ್ಟು ನಿಮಗೆ ಟೈಮ್ ಇಲ್ಲ, ಅಥವಾ ಆಯಿಲಿ ಸ್ಕ್ಯಾಲ್ಪ್ ಇದೆ, ಇನ್ಸ್ಟೆಂಟ್ ನನಗೆ ಏನೇ ಹೇರ್ ವಾಶ್ ಮಾಡಿದ್ರು ಆಯಿಲ್ ಆಗ್ತಾ ಇರುತ್ತೆ, ಸಂಜೆ ಅಷ್ಟರಲ್ಲೇ ಆಯಿಲ್ ನನಗೆ ಸ್ಕ್ಯಾಲ್ಪಲ್ಲಿ ಆಯಿಲ್ ರಿಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋರಿಗೆ ಹೇರ್ ಇಸ್ ಅನ್ ಬೆಸ್ಟ್ ಸೊಲ್ಯೂಷನ್ ವಿಚ್ ಗಿವ್ಸ್ ಇನ್ಸ್ಟೆಂಟ್ ರಿಫ್ರೆಶ್ ಡ್ರೈನೆಸ್ ಟು ಯುವರ್ ಹೇರ್ ವಿತ್ ನೋ ವೈಟ್ ರೆಸಿಡ್ಯೂ, ಯಾವುದು ಬಿಡದೆ ಇರೋದು. ಇಟ್ ಇಸ್ ಬಿ ಪ್ಲಂಟ್ ಅವ್ರದ್ದು ಡ್ರೈ ಶಾಂಪು ವಿಚ್ ಇಸ್ ಕಂಪ್ಲೀಟ್ಲಿ ಬೆನ್ಸಿನ್ ಫ್ರೀ ಆ್ಯಂಡ್ ವಾಲ್ಯೂಮೈಸ್ ಹೇರ್ನ ಏನಿದು ವಾಲ್ಯೂಮೈಸ್ ಕೂಡ ಮಾಡುತ್ತೆ. ಸೊ ಲೆಟ್ ಮಿ ಟ್ರೈ ಹೌ ಇಟ್ ವರ್ಕ್ಸ್. ಫಸ್ಟ್ ಶೇಕ್ ವೆಲ್ ಬಿಫೋರ್ ಯೂಸ್ and apply to your roots. You can see how oily my hair is. So tumba oily ಅನ್ನಿಸ್ತಾ ಇದೆ. I'm using this for the first time. Let me see how it works. Wherever you want, wherever you feel entire scalp-ಗೆ ನೀವು ಇದನ್ನು ಅಪ್ಲೈ ಮಾಡಬಹುದು. Make sure you are keeping much distance from your eye contact. So let me quickly massage it for 2 to 3 minutes or leave it for 1 minute. ಕ್ವಿಕ್ ಆಗಿ ಮಸಾಜ್ ಮಾಡಬೇಕು, ಇಲ್ಲ ಅಂತಂದ್ರೆ ಈ ರೀತಿ ಅನಿಸ್ಬಿಡುತ್ತೆ. After massaging, I'm combing my hair. Instantly it has dried up all my oiliness. Just to quick agi. So does really your dry shampoo works? Yes, absolutely. But don't use in a regular routine. ದಯವಿಟ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಡಿ. ಏನೇ ಪ್ಯಾರಾಬೆನ್ ಫ್ರೀ ಅಥವಾ ಸಲ್ಫೇಟ್ ಫ್ರೀ ಅಥವಾ ಬೆನ್ಸಿನ್ ಫ್ರೀ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ಕೆಮಿಕಲ್ಸ್. ಯೂಸ್ ಇಟ್ occasionally for instant results ಅಷ್ಟೇ. ಬಟ್ ಲುಕ್ ಅಟ್ ದಿ ವಾಲ್ಯೂಮ್ ತುಂಬ ಚೆನ್ನಾಗಿ ವಾಲ್ಯೂಮ್ ಆ್ಯಡ್ ಆಗಿದೆ. ಕಂಪ್ಲೀಟ್ ನನ್ನ ಹೇರ್ನ ಡ್ರೈ ಅಪ್ ಮಾಡಿದೆ. ನನಗೆ ತುಂಬ ಆಯಿಲಿ ಸ್ಕ್ಯಾಲ್ಪ್ ಅಂತಿದೆ, ಬಟ್ ದಿಸ್ ಹ್ಯಾಸ್ ಗಿವನ್ ಮಿ ಎ ಲೈಫ್ ಸೇವರ್. ಇನ್ಸ್ಟೆಂಟಾಗಿ ದೋಸ್ ಹ್ಯಾವ್ ಆಯಿಲಿ ಸ್ಕ್ಯಾಲ್ಪ್ ಆ್ಯಂಡ್ ಆಯಿಲಿ ಹೇರ್, ದೋಸ್ ಸಫರ್ ಫ್ರಮ್ ಆಯಿಲಿ ಹೇರ್, ಸಡನ್ನಾಗಿ ನಿಮಗೆ ಎಲ್ಲೇ ಒಂದು ಫಂಕ್ಷನ್ ಪಾರ್ಟಿಗೆ ಅಟೆಂಡ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಕಂಪ್ಲೀಟ್ಲಿ. ಬಟ್ ಡೂ ಎ ಪ್ಯಾಚ್ ದಿಸ್ ಬಿಫೋರ್ ಯು ಯೂಸ್. ಎಲ್ಲರದನ್ನು ಎಲ್ರಿಗೂ ಸೂಟ್ ಆಗೋದಿಲ್ಲ, ಹಾಗಾಗಿ ಏನೇ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಲೈಟಾಗಿ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಬಿಫೋರ್ ಸ್ಪ್ರೇಯಿಂಗ್ ಕ್ಲೋಸ್ ಯುವರ್ ಐಸ್, then spray. ನೀವು ಸ್ವಲ್ಪ ಮಾತ್ರ ನೀವು ಕೊಡೋ ರೀತಿಯಲ್ಲಿ ಹಾಕೊಂಡು then you should spray. Be very careful with your contact with your eyes. So I'm loving this. Thank you and follow for more such tips. Bye bye.